ಪಂಚಮಸಾಲಿ ಸಮಾಜದ ಟೂರ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ. ಬೆಳಗಾವಿ ಲಾಠಿ ಚಾರ್ಜ್ ನಡೆದ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಟೂರ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಎತ್ತಿಹಿಡಿದ ಹೈಕೋರ್ಟ್. ಪಂಚಮಸಾಲಿ ಹೋರಾಟಗಾರರಿಗೆ ನೈತಿಕ ಜಯ ಸಿಕ್ಕಿದೆ. ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ಹಾಗೂ ಎಲ್ಪಿಎಪಿ ವಕೀಲರ ಸಂಘ ರಾಜ್ಯ ಪಂಚಮಸಾಲಿ ಸಮಾಜ ಗದಗ ನಗರದ ಶ್ರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಬಳಿ ಹೂವಿನ ಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಲಾಯಿತು. ಗದಗ ಜಿಲ್ಲೆ ಪಂಚಮಸಾಲಿ ಸಮಾಜ ಯುವ ಘಟಕ ಗದಗ ಜಿಲ್ಲೆ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಪಂಚಮಸಾಲಿ ಸಮಾಜದ ಅರ್ಜಿಯನ್ನು ಪುರಸ್ಕಾರ ಮಾಡಿ ಏನು ಒಂದು ಕಾಂಗ್ರೆಸ್ ಸರ್ಕಾರದವರು ತಡೆ ಹಿಡಿಬೇಕಂತ ಒಂದು ಅರ್ಜಿ ಹಾಕಿದ್ರು. ಈಗ 2ನೇ ಬಾರಿ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಇದು ರಾಜ್ಯ ಪಂಚಮಸಾಲಿ ಅಲ್ಲ, ಇಡೀ ದೇಶದ ಒಂದು ಜಯ ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ಇದು ನಮಗೆ ಹೊಡೆದಿದ್ದು ಬೆಳಗಾವದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಮೊನ್ನೆ ಸಿಕ್ಕಂಗೆ ಹೊಡೆದಾರ, ತೆರಿಗಿಲೆಲ್ಲ ಹೊಡೆದೈತಿ. ಅದು ಹೊಡೆದಿದ್ರು ಅವ್ರು ಹೊಡೆದಿಲ್ಲ ಅಂತ ವಾದ ಮಾಡಕುಂದ್ರು. ಅದಕ್ಕೆ ಪಂಚಮಸಾಲಿ ಸಮಾಜದ ಅರ್ಜಿಯನ್ನು ಪುರಸ್ಕಾರ ಮಾಡಿ ಇದು ಪಂಚಮಸಾಲಿ ಸಮಾಜದ ಗೆಲುವಲ್ಲ, ಇದು ನಾಡಿನ ಗೆಲುವು ಅಂತೇಳಿ ಈ ಮುಖಾಂತರ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜ ಬಾಂಧವರು ಪಟಾಕಿ ಹಚ್ಚಿ ಸಿಹಿ ತಿನ್ನಿಸಿ ಹಾಗೂ ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಮಾಲೆ ಹಾಕೋದ್ರ ಮೂಲಕ, ಯಾಕಂದ್ರೆ ಪಂಚಮಸಾಲಿ ಸಮಾಜದವರು ಮೀಸಲಾತಿ ಕೇಳೋದು ಸಂವಿಧಾನಬದ್ಧ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋದು ಯಾರು ಹಿಂದುಳಿದಾರ ನಾವು ಕೇಳ್ತಾರ ನೀವು ಸ್ವಾಮಿ, ಉದ್ಯೋಗ ಮತ್ತು ಶಿಕ್ಷಣದಾಗ ಮೀಸಲಾತಿ ಕೇಳಾಕುಂತೀವಿ ನಾವು. ಅದನ್ನ ಬಿಡ್ತೀರಿ ನೀವು ಇಲ್ಲಾರ್ದನ್ನ ಏನಂತಾರಲ್ಲ ಅದ. ಯಾಕೆ ಯಾರು ಅದನ್ನ ಆದೇಶ ಮಾಡಿದ್ರು, ನಿಮ್ಗೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಯಾರು ಆದೇಶ ಮಾಡಿದ್ರು? ಅದರಲ್ಲಿ ಒಂದು 4-5 ಮಂದಿ ಜನ ಸಾಯುವಂತರು ಉಳಿದಾರ. ಮೊನ್ನೆ ಬೆಳಗಾವದಲ್ಲಿ ನಡೆದಂತ. ಅದಕ್ಕೆ ಇದು ಪಂಚಮಸಾಲಿ ಸಮಾಜದ ಗೆಲುವಲ್ಲ, ಇಡೀ ನಾಡಿನ ಗೆಲುವು ಇದು. ಯಾಕಂದ್ರೆ ನಾವು ಸರ್ಕಾರಕ್ಕೆ ಹೇಳ್ತೀವಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಪಂಚಮಸಾಲಿ ಸಮಾಜದಲ್ಲಿ ಬಡವರು ಅದರ. ಮೊನ್ನೆ ನಾವು ಪ್ರತಿಭಾ ಪುರಸ್ಕಾರ ಮಾಡೋ ಸಂದರ್ಭದೊಳಗೆ 90-95-99% ಯೂಸ್ ಮಾಡೋದಂತ ಸಮಾಜ ಬಾಂಧವರು ಅದರ. ಅಲ್ಲಿ ಅವ್ರು ನೌಕರಿ ಮಾಡಕ್ಕೆ ಕೇಳಾಕುಂತೀವಿ. ಅವ್ರಿಗೆ ನೌಕರಿನೆಲ್ಲ IAS ಆಫೀಸರ್, KS ಆಫೀಸರ್ ಯಾರಾದ್ರೂ ನಮ್ಮ ಸಮಾಜದಾಗ ತೋರಿಸ್ಕೊಡ್ರಿ ನೀವು ಪಂಚಮಸಾಲಿ ಯಾರಾದ್ರೂ ಅಂತೇಳಿ. ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತೀವಿ. ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜ ವತಿಯಿಂದ ನೀವು ಇಮಿಡಿಯೇಟ್ಲಿನ ಪಂಚಮಸಾಲಿ ಸಮಾಜದವರಿಗೆ ಮೀಸಲಾತಿ ಅವಶ್ಯಕತೆ ಅಂತ ಹೇಳಿ ತಾವು ಕ್ಷಮೆನ ಕೇಳಿಲ್ಲ. ಮಾನ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹೇಳಿದ್ರು, ನೀವು ಏನು ಮಾಡೋದು ಬೇಡ, ರಾಜ್ಯ ಪಂಚಮಸಾಲಿ ಸಮಾಜಕ್ಕೆ ನೀವು ಕ್ಷಮೆ ಕೇಳಂತ ಹೇಳಿದ್ರು. ನೀವು ಅದನ್ನ ಏನು ಮಾಡಿಲ್ಲ. ಮೊನ್ನೆ ಮೀಸಲಾತಿ ಕೊಟ್ರಿ, ಇನ್ನೊಂದು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ನಾವು ಯಾರಿಲ್ಲ. ಆದ್ರೆ ನಮ್ಮ ಮೀಸಲಾತಿ ಕೇಳೋದ್ರೊಳಗೆ ನೀವು ಏನಂತಾರಲ್ಲ ಅದ ಮಲತಾಯಿ ಧೋರಣೆ ಮಾಡಿದ್ದೀರಿ. ಅದಕ್ಕೆ ದಯವಿಟ್ಟು ನಮ್ಮ ಸಮಾಜದ ಶಾಸಕರುಗಳು 11-12 ಮಂದಿ ಕಾಂಗ್ರೆಸ್ ಒಳಗದ್ರಿ. ದಯವಿಟ್ಟು ನಾವು ಏನು ಹೇಳ್ತೀವಿ ಅಂದ್ರೆ ನೀವು ಧ್ವನಿ ಎತ್ತೀವಿ ಸ್ವಾಮಿ. ಈಗ ಬಿಜೆಪಿ ಸರ್ಕಾರದಾಗ ಏನು ಮಾಡಕ್ಕಿದ್ರಿ ನೀವು? ಬಿಜೆಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿರಿ. ಈಗ ಯಾಕೆ ಧ್ವನಿ ಎತ್ತಂಗಿಲ್ಲ ನೀವು? ಪಂಚಮಸಾಲಿ ಸಮಾಜದ ಬಡ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನಾವೇನಾದರೂ ಹಿಂಗ ಕೂತ್ರೆ ಮುಂದಿನ ದಿನಮಾನಗಳಲ್ಲಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸ್ವಾಮಿ, ಅದನ್ನ ಅರ್ಥ ಮಾಡ್ಕೋರಿ. ಅಧಿಕಾರ ಬರ್ತೈತಿ ಹೋಗ್ತೈತಿ. ಸಮಾಜದವರು ಏನೇನು ಮಾಡಾಕುಂತಾರಂತಂದು ಎಲ್ಲರೂ ಗಮನ ಹರ್ಸಕ್ ಕುಂತಾರ. ಇದು ನೆನಪಿಟ್ಕೋರಿ ನೀವು. ದಯವಿಟ್ಟು ನೀವೇನಾದ್ರು ಮುಂದಿನ ದಿನಮಾನಗಳಲ್ಲಿ ನೀವು ಅಧಿವೇಶನದೊಳಗೆ ಧ್ವನಿ ಎತ್ತಿ ಸಮಾಜಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅನೇಕ ನಾಯಕರು ನೀವು ಮನವರಿಕೆ ಮಾಡಿ ಅವ್ರಿಗೆ ಮೀಸಲಾತಿ ಕೊಡ್ಸೋದೇ ತಾವು ಯಶಸ್ವಿ ಆಗ್ಬೇಕು. ಯಾಕಂದ್ರೆ ಹಿಂದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ 100 ದಿವಸ ಕೊಡ್ಸಿ ಅಂತ ಹೇಳಿದ್ರಿ. ಮೇಡಮ್ ಅವ್ರು ಎಲ್ಲೈತಿ ಮಾತು ಇಲ್ಲಿ ಸತ್ತೋತದ ಮಾತು. ಅದಕ್ಕೆ ದಯವಿಟ್ಟು ಹೇಳ್ತೀವಿ ನಾವು, ಇದೇನೋ ಮೊನ್ನೆ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದ್ವಿ. ಇದು 1ನೇ ಹಂತದ ಗೆಲುವು. ಮುಂದಿನ ದಿನಮಾನಗಳಲ್ಲಿ ಯಾರು ನಮ್ಮ ಲಾಠಿಲಿ ಹೊಡೆದಾರ ಕಾನೂನು ಹೋರಾಟ ನಾವೇನು ನಮ್ಮ ಗುರುಗಳ ನೇತೃತ್ವದಲ್ಲಿ ನಮ್ಮ ವಕೀಲರ ಸಂಘದ LPAP ವಕೀಲ ಸಂಘ ಏನಂತ ರಾಜ್ಯದೊಳಗಿರುವಂಥದ್ದು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ₹1 ರೊಕ್ಕ ತಗೊಳ್ಳೋದನ್ನ ಅವ್ರು ಕೇಸ್ ಬಿಟ್ಟು ಮಾಡಿ ಎಲ್ಲ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜ ವತಿಯಿಂದ LPAP ರಾಜ್ಯ ಪಂಚಮಸಾಲಿ ವಕೀಲ ಸಂಘಕ್ಕೆ ಧನ್ಯವಾದಗಳು. ಹಾಗೂ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಅನೇಕ ನಾಯಕರು, ನಾವು ಎಲ್ಲರೂ ಕೇಳಂಗಿಲ್ಲ, ಅನೇಕ ನಾಯಕರೊಳಗ ಕೆಲವು ನಾಯಕರು ನಮ್ಮ ಮೀಸಲಾತಿಗೋಸ್ಕರ ಅಭಿನಯಗಳು ಸಲ್ಲಿಸ್ತಾರ. ಬಸವಗೌಡ ಪಾಟೀಲ್ ಹತ್ರ ಇರ್ಬೋದು, ಸನ್ಮಾನ್ಯ CC ಪಾಟೀಲ್ ಸಾಹೇಬ್ ಇರ್ಬೋದು, ಅರವಿಂದ್ ಬೆಲ್ಲದರ್ ಇರ್ಬೋದು, ಸಿದ್ದು ಸೌದಿಯರ್ ಇರ್ಬೋದು, ವಿನಯ್ ಕುಲಕರ್ಣಿ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅನೇಕ ನಾಯಕರು ಕಾಂಗ್ರೆಸ್, BJP, JDS ಇಲ್ಲ ಎಲ್ಲರೂ ಎಲ್ಲ ನಾಯಕರು ನಮ್ಮ ಸಮಾಜದ ಎಲ್ಲ ಪಕ್ಷಗಳಾದರ ನೀವೆಲ್ಲರೂ ಅಧಿವೇಶನಗಳ ಧ್ವನಿ ಎತ್ತಿ ಪಂಚಮಸಾಲಿ ಸಮಾಜಕ್ಕೆ ಬಡ ಮಕ್ಕಳಿಗೋಸ್ಕರ ಮೀಸಲಾತಿ ಕೊಡೋದು ಹೇಳಕ್ಕೆ ತಾವೆಲ್ಲ ಸಫಲರಾಗಬೇಕಂತೇಳಿ ನಮ್ಮಲ್ಲಿ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜದಿಂದ ಒತ್ತಾಯ ಮನೆ ಕೂಡ ಮಾಡ್ಕೊತಿದ್ದೇವೆ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಗದಗ ಜಿಲ್ಲಾ ಯುವ ಘಟಕ ಹಾಗೂ ಹಿರಿಯರು ಎಲ್ಲರೂ ಒಳಗೊಂಡಂತೆ ಈ ಒಂದು ವಿಜಯೋತ್ಸವ ಆಚರಣೆ ಮಾಡಲಾಗಿದೆ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಪಂಚಮಸಾಲಿ ಸಮಾಜಕ್ಕೆ ಜಯವಾಗಲಿ, ಗದಗ ಜಿಲ್ಲಾ ವಕೀಲರ ಸಂಘಕ್ಕೆ ಜಯವಾಗಲಿ. ಹರ ಹರ ಮಹಾದೇವ್, ಹರ ಹರ
ಮಹಾದೇವ್.